ಉಡುಪಿ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಿನ್ನಿಮುಲ್ಕಿ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಗಮ ಬೆಂಗಳೂರು, ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ನಿಗಮ ಉಡುಪಿ, ಸಹಕಾರ ಇಲಾಖೆ, ಉಡುಪಿ ಜಿಲ್ಲಾ ಪೊಲೀಸ್ ಮತ್ತು ಹಿರಿಯಡ್ಕ ಪೊಲೀಸ್ ಠಾಣೆ ಇವರ ಸಹಯೋಗದೊಂದಿಗೆ ಮಾದಕ ದ್ರವ್ಯ ಜಾಗೃತಿ ಕಾರ್ಯಕ್ರಮ ಹಿರಿಯಡ್ಕ ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಹಿರಿಯಡ್ಕ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದ ಶ್ರೀ ಪುನೀತ್ ಕುಮಾರ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾದಕ ದ್ರವ್ಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಉಡುಪಿ ಸೈಬರ್ ಕ್ರೈಮ್ನ ಪವನ್ ಕುಮಾರ್ ಇವರು ಶಾಲಾ ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯ ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಡುಪಿ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಿನ್ನಿಮುಲ್ಕಿ ಇದರ ಅಧ್ಯಕ್ಷರಾದ ಶ್ರೀ ಅರುಣ್ ಕುಮಾರ್ ಶೆಟ್ಟಿ ವಹಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ನಿಗಮ ಅಧ್ಯಕ್ಷರಾದ ಜಯಕರ್ ಶೆಟ್ಟಿ ಇಂದ್ರಾಳಿ, ಉಡುಪಿ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರಾದ ಲಾವಣ್ಯ ಕೆಆರ್, ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ನ ಪ್ರಾಂಶುಪಾಲರಾದ ಕ್ಲಾರಿನಾ ನಿಕೋಲಸ್, ಉಡುಪಿ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಶ್ ಹೆಗಡೆ, ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ನಿಗಮ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನುಷಾ ಕೋಟ್ಯಾನ್, ಶಾಲೆಯ ಆಡಳಿತ ವರ್ಗ, ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮಗೆ ತುಂಬಾ ಒಬ್ಬೊಬ್ಬರಿಗೆ ಏನಾಗುತ್ತೆ, ಒಬ್ಬರಿಗೆ ಸ್ಪೋರ್ಟ್ಸ್ ಆಡಿದಾಗ ಖುಷಿ ಆಗ್ತಾ ಇರುತ್ತೆ, ಒಬ್ಬರಿಗೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡಾಗ ಖುಷಿ ಆಗುತ್ತೆ, ಇನ್ನೊಬ್ಬರಿಗೆ ಇನ್ನೊಂದೇನೋ ಆಕ್ಟಿವಿಟಿನಲ್ಲಿ ಭಾಗವಹಿಸಿದಾಗ ಖುಷಿ ಆಗುತ್ತೆ. ಆ ಖುಷಿಯಾದಂತಹ ಸಮಯದಲ್ಲಿ ನಮ್ಮ ಬ್ರೈನ್ ನಲ್ಲಿ, ನಮ್ಮ ಬಾಡಿನಲ್ಲಿ ರಿಲೀಸ್ ಆಗುವಂತ ಕೆನಬಿಡಾಲ್ ಅನ್ನೋ ಒಂದು ಕಂಟೆಂಟ್, ಒಂದು ಅಂಶ ರಿಲೀಸ್ ಆಗೋದನ್ನ ಅದನ್ನ ಜೀರ್ಣಿಸ್ಕೊಳ್ಳೋಕ್ಕೋಸ್ಕರ ಇರುವಂತಹ ಇದು ರೆಸಿಪ್ಟಾರ್ಸ್, ನ್ಯೂರಾನ್ಸ್ ಅಲ್ಲಿ ರೆಸಿಪ್ಟಾರ್ಸ್. ಈ ರೆಸಿಪ್ಟಾರ್ಸ್ ಮೇಲೆ ಈ ನಾವು ಎಕ್ಸ್ಟರ್ನಲ್ ತಗೊಂಡಂತಹ ಡ್ರಗ್ಸ್ ಕಂಟೆಂಟ್ ಅಲ್ಲಿರೋ THC ಹೋಗಿ ಕೂತ್ಕೊಂಡಾಗ ನಮ್ಮ ಬಾಡಿನಲ್ಲಿ ಆಲ್ಟ್ರೇಷನ್ ಮಾಡ್ತಾ ಹೋಗುತ್ತೆ. ಇದು ಸರಿನಾ? ಮತ್ತೆ ನಾವು ತಗೊಳ್ಳೋದು ಯೂತ್ ಯಂಗ್ ಏಜ್ ಅಲ್ಲೇ ಈ ಡ್ರಗ್ಸ್ನ ಏನು ನಾರ್ಕೋಟಿಕ್ ಸಬ್ಸ್ಟೆನ್ಸಸ್ ಆಗಿರ್ಬೋದು, ಡ್ರಗ್ಸ್, ಗಾಂಜಾ, ಮತ್ತೆ ಇನ್ನೊಂದು ನಾವು ಅದನ್ನ PPT ನಲ್ಲಿ ಪವನ್ ತೋರಿಸ್ತಾರೆ, ಏನು ಹೇಳಿದೆ, IQ ಲೆವೆಲ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ? ಅಂದ್ರೆ ನಾವು ಕಾನ್ಸಂಟ್ರೇಷನ್, ನಾವು ಕ್ಲಾಸ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಓದಿ ಎಕ್ಸಾಮ್ಗೆ ಪ್ರಿಪರೇಷನ್ ಆಗಿರೋ ಕಂಟೆಂಟ್ ತಗೊಂಡಿರೋಂಥದ್ದು ತುಂಬಾ ಕೇಸ್ಗಳಲ್ಲಿ. ಅಂದ್ರೆ ಯಾಕೆ ಅಂತಂದ್ರೆ ನಾವು ಏನ್ ಕಂಟೆಂಟ್ಸ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಇವನ್ನೆಲ್ಲ ತಗೊಂಡಾಗ ನಾವು ಮಾಡ್ತಾ ಇರೋದ್ರ ಮೇಲೆ ಪರಿಣಾಮ ಇರೋದಲ್ಲ. ಅಂದ್ರೆ ಅವ್ರು ಇರೋ ಆಯುಧಗಳಲ್ಲಿ ನಾವು ಅಟ್ಯಾಕ್ ಮಾಡ್ಬೇಕು, ಈ ತರ ರಿಯಾಕ್ಷನ್ ಮಾಡ್ತಾ ಇರ್ತಾರೆ ಮೈಂಡ್ ಅಲ್ಲಿ ಆಗಿದ್ದುಕೊಂಡು, ದೇಶದ ಒಳ್ಳೆಯ ಪ್ರಜೆಗಳಾಗಿದ್ದುಕೊಂಡು ನಮ್ಗೆ ದೇವರು ಮನುಷ್ಯ ಜನ್ಮ ಎನ್ನುವಂತ ಜನ್ಮ ಕೊಟ್ಟಿದ್ದಾರೆ ಅಲ್ವಾ? ಅದನ್ನು ನಾವು ನಮ್ಮ ಜೀವನವನ್ನು ನಾವು ಸಾರ್ಥಕತೆ ಪಡ್ಕೊಳ್ಬೇಕು. ಜನರೊಂದಿಗೆ ನಾವಿದ್ದೇವೆ, ಪ್ರಕೃತಿಯನ್ನು ಉಳಿಸಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು, ಆರೋಗ್ಯವನ್ನು ಕಾಪಾಡಬೇಕು, ಜನರಿಗೆ ಮಾಹಿತಿ ನೀಡುವಂತ, ಜಾಗೃತಿ ನೀಡುವಂತ ಕಾರ್ಯಕ್ರಮ ಮಾಡುವುದೇ ಇವತ್ತು ಅಂತಾರಾಷ್ಟ್ರೀಯ ವಿಶೇಷ ಸಹಕಾರ ಸಪ್ತಾಹದ ಮುಖ್ಯ ಉದ್ದೇಶ. ಅದನ್ನು ಇವತ್ತು ಜಿಲ್ಲಾದ್ಯಂತ, ರಾಜ್ಯಾದ್ಯಂತ, ದೇಶಾದ್ಯಂತ ನಿರಂತರವಾಗಿ ಮಾಡ್ತಿದ್ದೇವೆ. ಇದರಿಂದ ಪರಿಚಯ ಆಗಿರ್ತಕ್ಕಂಥ ಲೇಡಿಗೆ ಒಂದು ಮೆಸೇಜ್ ಬರುತ್ತೆ. ನಾನು ಪ್ರತಿ ವರ್ಷ ಒಂದು ಗಿಫ್ಟ್ ಅನ್ನ ನನ್ನ ತಾಯಿಗೆ ಕಳಿಸಿ ಕೊಡ್ತಾ ಇದ್ದೆ. ಬಟ್ ಹೋದ ವರ್ಷ ಅವರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ಈ ವರ್ಷ ಈ ಗಿಫ್ಟ್ ಅನ್ನು ಯಾರಿಗೆ ಕೊಡೋದು ಅಂತ ಹೇಳಿ ನಂಗೆ ಗೊತ್ತಾಗ್ತಿಲ್ಲ. ಸೊ ನನಗೆ ನೀವೀಗ ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ರೆ ಈ ಗಿಫ್ಟ್ ಅನ್ನ ಈ ವರ್ಷ ನಿಮಗೆ ಕೊಡ್ತೇನೆ. ಯಾವ ನಂಬರಿಂದ ಕಾಂಟ್ಯಾಕ್ಟ್ ಮಾಡಿದ್ರು ಆ ನಂಬರ್ ಟ್ರೈ ಮಾಡ್ತಾರೆ, ಸ್ವಿಚ್ ಆಫ್. ಆಕ್ಚುಲ್ ಆಗಿ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಆನ್ಲೈನ್ ಅಲ್ಲಿ ಲಾಟರಿ ಮಾರುವ ಹಾಗಿಲ್ಲ.